ತಮ್ಮೆಲ್ಲರ ಅಂತರಾತ್ಮ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ವಂದಿಸಿ, ಭವದೊಳಿಹ ಪ್ರತಿಭೂತ ಪ್ರತಿರೂಪ ತತ್ವಗಳು, ಭಾವಗಳು ಜೀವಗಳು ಕಲ್ಪ ತತ್ವಗಳು, ದೇವನೆಂಬೋ ಭಾವ ಇತ್ತರೇಕೈ ಹೇಳು, ಸಾವರಿಸಿ ಬದುಕಲಿಕೆ ದತ್ತ ಪರಮಾತ್ಮ. ನೋಡಿ, ಭಾರತದಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯಕ್ಕೆ ಒಂದು ಮಾನಸಿಕವಾಗಿರುವಂತಹ ವೈಜ್ಞಾನಿಕವಾದಂತಹ ತಳಹದಿ ಇದೆ. ನಾವು ಪ್ರತಿಯೊಂದು ವಸ್ತುವನ್ನ ದೇವಭಾವದಲ್ಲಿ ನೋಡುವಂತಹ ಒಂದು ಅಭ್ಯಾಸವನ್ನ ಮಾಡಿಕೊಳ್ತೇವೆ. ವಾಸ್ತವಿಕವಾಗಿ ಭಾರತೀಯ ಸಂಸ್ಕೃತಿಯ ಮೂಲ ನಿರ್ಮಾತೃಗಳಾಗಿರುವಂತಹ ನಮ್ಮ ಋಷಿಗಳು ವೇದಗಳಲ್ಲಿ ಸ್ತುತಿಸಿರುವಂತಹದ್ದು ಪ್ರಕೃತಿಯ ನಾನಾ ವಿಧವಾಗಿರ್ತಕ್ಕಂಥ ಶಕ್ತಿಗಳನ್ನ. ವಾಯುವನ್ನ ವಾಯುದೇವರು ಅಂತ ಕರೆದ್ವಿ, ಅಗ್ನಿಯನ್ನ ಅಗ್ನಿದೇವತಾ ಅಂತ ಹೇಳಿ ಕರೆದ್ವಿ, ವರುಣನನ್ನ ಅಂದ್ರೆ ಮಳೆಯನ್ನ ನೀರನ್ನ ವರುಣ ದೇವರು ಅಂತೇಳಿ ಕರೆದ್ವಿ. ಈ ಎಲ್ಲ ಶಕ್ತಿಗಳನ್ನ ನಿಯಂತ್ರಣ ಮಾಡುವಂತಹ ಶಕ್ತಿಗೆ ಇಂದ್ರ ಅಂತ ಕರೆದ್ವಿ. ಸೃಷ್ಟಿಯನ್ನ ನಾವು ಬ್ರಹ್ಮ ಅಂತ ಕರಿತೀವಿ, ಸ್ಥಿತಿಯನ್ನ ವಿಷ್ಣು ಅಂತ ಕರಿತೀವಿ, ಲಯವನ್ನ ಮಹೇಶ್ವರ ಅಂತ ಕರಿತೀವಿ, ವಿದ್ಯೆಯನ್ನ ಸರಸ್ವತಿ ಅಂತ ಕರಿತೀವಿ, ಸಂಪತ್ತನ್ನ ಲಕ್ಷ್ಮಿ ಅಂತ ಕರಿತೀವಿ. ಹೀಗೆ ಪ್ರತಿಯೊಂದು ವಸ್ತುವನ್ನು ಕೂಡ ಒಂದು ದೇವತಾ ಸ್ವರೂಪವಾಗಿ ನೋಡುವಂತಹ ಒಂದು ವಿಶಾಲವಾದಂತಹ ಮನೋಭಾವನೆ ಭಾರತದಲ್ಲಿ ನಾವು ಕಂಡು ಬರ್ತದೆ. ಅದನ್ನೇ ಈ ಒಂದು ವಚನ ಅತ್ಯಂತ ಸುಂದರವಾಗಿ ಹೇಳುತ್ತೆ. ಭವದೊಳಿಹ ಪ್ರತಿಭೂತ ಪ್ರತಿರೂಪ ತತ್ವಗಳು. ಈ ಭವದಲ್ಲಿ ಇರ್ತಕ್ಕಂತಹ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಭೂತ ಪಂಚಭೂತಗಳೇನಿದ್ದಾವೆ, ಪ್ರತಿಯೊಂದು ಭೂತಗಳು ಕೂಡ, ಪೃಥಿವ್ಯಪ್ ತೇಜೋ ವಾಯವ ಆಕಾಶಗಳು ಕೂಡ, ಪ್ರತಿರೂಪ ಆ ಒಂದು ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಯಾವೆಲ್ಲ ಪದಾರ್ಥಗಳಿದ್ದಾವೆ, ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ವಸ್ತುಗಳಿದ್ದಾವೆ, ಅವುಗಳೆಲ್ಲವುಗಳು ಕೂಡ ತತ್ವಗಳು. ಯಾವೆಲ್ಲ ತತ್ವಗಳಿದ್ದಾವೆ, ಸಾಂಖ್ಯರು ಹೇಳ್ತಾರೆ 25 ತತ್ವಗಳಿದ್ದಾವೆ ಅಂತ ಹೇಳಿ. ಆ ಎಲ್ಲ ತತ್ವಗಳಿರಬಹುದು. ಭಾವಗಳು, ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಭಾವಕ್ಕೂ ಕೂಡ ನಾವು ದೇವತಾ ಸ್ವರೂಪವನ್ನು ಪರಿಕಲ್ಪನೆಯನ್ನು ಮಾಡಿದ್ದೇವೆ. ಉದಾಹರಣೆಗಾಗಿ ಕ್ರೋಧಕ್ಕೆ ಕ್ರೋಧ ದೇವತಾ ಅನ್ನುವಂಥದ್ದನ್ನು ನಾವು ಪರಿಕಲ್ಪನೆ ಮಾಡ್ತೇವೆ. ಕಾಮಕ್ಕೆ ಕಾಮ ಅನ್ನುವಂತಹ ದೇವತೆಯನ್ನ ಅಥವಾ ಮನ್ಮಥ ಅನ್ನುವಂತಹ ದೇವತೆಯನ್ನ ನಾವು ಪರಿಕಲ್ಪನೆಯನ್ನು ಮಾಡ್ತೇವೆ. ಇವೆಲ್ಲ ನಮ್ಮ ಭಾವನೆಗಳು, ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಹುಟ್ಟುವಂತಹ ಭಾವನೆಗಳು. ಆ ಭಾವನೆಗಳನ್ನ ಕೂಡ ನಾವು ದೇವತಾ ಸ್ವರೂಪದಲ್ಲಿ ಅವನ್ನ ಗೌರವಿಸುವಂತಹ ಪೂಜಿಸುವಂತಹ ಒಂದು ಸಂಪ್ರದಾಯವನ್ನು ಹೊಂದಿದ್ದೇವೆ. ಹಾಗಾಗಿ ಭಾವಗಳು, ಜೀವಗಳು, ಪ್ರತಿಯೊಂದು ಜೀವಿಯನ್ನು ಕೂಡ ದೇವರ ಸ್ವರೂಪವಾಗಿ ನಾವು ನೋಡ್ತೇವೆ. ಉದಾಹರಣೆಗಾಗಿ ನಾವು ಒಂದು ವೃಷಭವನ್ನ ನೋಡಿದ್ರೆ ಅದು ಶಿವನ ವಾಹನ ಅಂತ ಹೇಳಿ ಅದನ್ನ ಗೌರವಿಸ್ತೇವೆ. ನಾಗವನ್ನ ನೋಡಿದ್ರೆ ನಾಗದೇವತಾ ಅಂತ ಹೇಳಿ ಅದನ್ನ ನಾವು ಪೂಜಿಸ್ತೇವೆ. ಆನೆಯನ್ನು ನೋಡಿದ್ರೆ ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿಯ ವಾಹನ ಅಥವಾ ಲಕ್ಷ್ಮಿಯ ಒಂದು ಪ್ರೀತಿಕರವಾಗಿರ್ತಕ್ಕಂಥ ಒಂದು ಪ್ರಾಣಿ ಅಂತ ಹೇಳಿ ಅದನ್ನ ಗೌರವಿಸ್ತೇವೆ. ಅಥವಾ ಗಣಪತಿಯ ಸ್ವರೂಪ ಅಂತ ಹೇಳಿ ಅದನ್ನ ಗೌರವಿಸ್ತೇವೆ. ಸಿಂಹವನ್ನ ನೋಡಿದ್ರೆ ಇದು ದೇವಿಯ ವಾಹನ ಅಂತ ಹೇಳಿ ಅದನ್ನ ಪೂಜಿಸ್ತೇವೆ. ಹೀಗೆ ಪ್ರಕೃತಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ಜೀವಿಗಳನ್ನು ಕೂಡ ಒಂದೊಂದು ದೇವತೆಗಳಿಗೆ ಸಂಬಂಧವನ್ನ ಪರಿಕಲ್ಪನೆ ಮಾಡಿ ಅವುಗಳನ್ನ ನಾವು ಪೂಜಿಸುವಂತಹ ಗೌರವಿಸುವಂತಹ ಒಂದು ಸಂಪ್ರದಾಯವನ್ನ ಅಥವಾ ಆಚಾರವನ್ನ ವಿಚಾರವನ್ನ ಭಾರತದಲ್ಲಿ ನಾವು ಕಂಡುಕೊಳ್ಳಬಹುದು. ಕಲ್ಪ ತತ್ವಗಳು, ಈ ಜಗತ್ತಿನಲ್ಲಿ ಯಾವೆಲ್ಲ ತತ್ವಗಳನ್ನ ನಾವು ಪರಿಕಲ್ಪನೆ ಮಾಡಿದ್ದೇವೆ ಆ ಎಲ್ಲ ತತ್ವಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಾರತದಲ್ಲಿ ಅದು ದೇವತಾ ಸ್ವರೂಪಗಳಾಗಿದ್ದಾವೆ. ದೇವನೆಂಬೋ ಭಾವ ಇತ್ತರೇಕೈ ಹೇಳು. ಹಾಗಾದ್ರೆ ಇವೆಲ್ಲವನ್ನ ನಾವು ದೇವತೆಗಳು ಅಂತ ಹೇಳಿ ಭಾರತದಲ್ಲಿ ಯಾಕೆ ಅವುಗಳನ್ನು ಪೂಜಿಸುವಂತಹ ಒಂದು ಸಂಪ್ರದಾಯ ಬೆಳೀತು, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸಾವರಿಸಿ ಬದುಕಲಿಕೆ ದತ್ತ ಪರಮಾತ್ಮ. ಎಲ್ಲ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ಶುದ್ಧವಾಗಿರಬೇಕು. ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದು ಅಸ್ತಿತ್ವ ಇರಬೇಕು. ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಇಡೀ ಪ್ರಕೃತಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಇಂಬ್ಯಾಲೆನ್ಸ್ ಅನ್ನುವಂಥದ್ದು, ಪ್ರಕೃತಿಯ ಸಮತೋಲನ ಅನ್ನುವಂಥದ್ದು ಏನು ತಪ್ಪುವಂಥದ್ದಿದೆ ಅದು ಆಗಬಾರದು. ಪ್ರಕೃತಿ ಅನ್ನುವಂಥದ್ದು ತನ್ನ ಸಮತೋಲನದಲ್ಲಿ ಸದಾಕಾಲವೂ ಇರಬೇಕು ಎನ್ನುವಂತಹ ಕಾರಣಕ್ಕಾಗಿ ಭಾರತದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುವನ್ನು ಗೌರವಿಸುವಂತಹ, ಆ ಗೌರವ ಬರಬೇಕು ಅಂದ್ರೆ ಅದರಲ್ಲಿ ದೇವತ್ವವನ್ನು ಪರಿಕಲ್ಪನೆ ಮಾಡುವಂತಹ ಒಂದು ಸಂಪ್ರದಾಯವನ್ನು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ರು. ನಾವು ಈ ಆಯುಧ ಪೂಜೆಗಳಲ್ಲಿ ಎಲ್ಲ ನಮ್ಮ ಆಯುಧಗಳನ್ನ ಪೂಜೆ ಮಾಡ್ತೇವೆ, ನಮ್ಮ ಯಂತ್ರಗಳನ್ನ ಪೂಜೆ ಮಾಡ್ತೇವೆ, ನಾವು ಯಾವೆಲ್ಲ ವಸ್ತುಗಳನ್ನ ಬಳಸ್ತೇವೆ ಅವುಗಳನ್ನ ಪೂಜೆ ಮಾಡ್ತೇವೆ. ಅದೇ ರೀತಿಯಾಗಿ ಸುಗ್ಗಿಗಳಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಯಾವೆಲ್ಲ ವಸ್ತುಗಳನ್ನ ಉಪಯೋಗಿಸ್ತಾರೋ ಅವುಗಳನ್ನೆಲ್ಲವನ್ನ ಇಟ್ಟು ಅದನ್ನ ದೇವತಾ ಸ್ವರೂಪದಲ್ಲಿ ಅರ್ಚನೆ ಮಾಡುವಂತಹ ಒಂದು ಸಂಪ್ರದಾಯವನ್ನ ನೋಡ್ತೇವೆ. ಇವು ಎಲ್ಲವುಗಳು ಯಾಕೆ ಇದ್ದಾವೆ ಅಂತಂದ್ರೆ ಪ್ರತಿ ವಸ್ತುವಿಗೂ ಕೂಡ ಒಂದು ಗೌರವ ಅನ್ನುವಂಥದ್ದು, ಅದರದೇ ಆದಂತಹ ಸ್ಥಾನಮಾನ ಅನ್ನುವಂಥದ್ದು ಸಿಗಲೇಬೇಕು ಅನ್ನುವಂಥದ್ದು. ಯಾವಾಗ ನಾವು ಅದನ್ನ ಒಂದು ಗೌರವ ಸ್ಥಾನದಲ್ಲಿ ನೋಡ್ತೇವೆ ಆಗ ಅದಕ್ಕೆ
ಅದರದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ನೀಡುತ್ತೇವೆ ನಾವು. ಹಾಗಾಗಿ ಸಾವರಿಸಿ ಬದುಕಲಿಕ್ಕೆ ದತ್ತ ಪರಮಾತ್ಮ. ಇವೆಲ್ಲವನ್ನ ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಇವನ್ನ ಸಾವರಿಸಿ ಬದುಕಲಿಕ್ಕೆ, ಎಲ್ಲರೂ ಸಮಾನವಾಗಿರತಕ್ಕಂಥ ರೀತಿಯಲ್ಲಿ ಬದುಕಬೇಕು, ಪ್ರಕೃತಿಗೆ ಅನುಗುಣವಾಗಿ ಬದುಕಬೇಕು, ಪ್ರಕೃತಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಅದಕ್ಕೆ ಇರತಕ್ಕಂಥ ಸ್ಥಾನಮಾನ, ಅದಕ್ಕೆ ಇರುವಂತಹ ಗೌರವ ಅನ್ನುವಂಥದ್ದು ಸಿಗಲೇಬೇಕು ಅನ್ನುವಂಥದ್ದು ಮನುಷ್ಯನ ಒಂದು ಅತಿಯಾದಂಥ ಆಕಾಂಕ್ಷೆ, ವ್ಯಾಮೋಹ, ಅತಿಯಾಗಿರ್ತಕ್ಕಂಥ ಅವನ ಮಹತ್ವಾಕಾಂಕ್ಷೆಯಿಂದ ಪ್ರಕೃತಿ ಎನ್ನುವಂಥದ್ದು ಹಾಳಾಗಬಾರದು. ಪ್ರಕೃತಿಯಲ್ಲಿ ಮನುಷ್ಯನಿಂದ ಆ ಒಂದು ತತ್ವಗಳನ್ನ ಸಂರಕ್ಷಣೆ ಮಾಡಿ ಇಡಬೇಕು ಅಂತಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಆ ಒಂದು ವಸ್ತುಗಳ ಬಗ್ಗೆ ವಿಶೇಷವಾಗಿರತಕ್ಕಂಥ ಗೌರವವನ್ನ, ಆದರವನ್ನ, ಭಕ್ತಿಯನ್ನ ಹುಟ್ಟಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ನಮ್ಮ ಹಿರಿಯರು ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಒಂದು ಮರವನ್ನ ಇಟ್ಟುಕೊಂಡು ಮರವನ್ನ ನಾವು ಪೂಜೆ ಮಾಡ್ತೇವೆ, ನೀರನ್ನ ಪೂಜೆ ಮಾಡ್ತೇವೆ, ನದಿಗಳಲ್ಲಿ ಹೋಗಿ ನದಿ ಸ್ನಾನವನ್ನ ಮಾಡಿ ಅದನ್ನ ಪವಿತ್ರವಾಗಿರ್ತಕ್ಕಂಥ ಜಲಗಳು ಅಂತ ಹೇಳಿ ನಾವು ಅದನ್ನ ಮಾನ್ಯ ಮಾಡ್ತೇವೆ. ಒಂದು ಕಲ್ಲನ್ನ ಇಟ್ಟುಕೊಂಡು ನಾವು ಪೂಜೆ ಮಾಡ್ತೇವೆ, ಒಂದು ಪಕ್ಷಿಯನ್ನ ಪೂಜೆ ಮಾಡ್ತೇವೆ, ಒಂದು ದನವನ್ನ ಪೂಜೆ ಮಾಡ್ತೇವೆ, ಒಂದು ಪ್ರಾಣಿಯನ್ನ, ಪಕ್ಷಿಯನ್ನ, ಮರವನ್ನ, ಗಿಡವನ್ನ, ಭೂಮಿಯನ್ನ, ಪ್ರತಿಯೊಂದನ್ನು ಕೂಡ ಭಾರತದಲ್ಲಿ ಪೂಜೆ ಮಾಡುವಂತಹ ಸಂಪ್ರದಾಯ ಯಾಕೆ ಇದೆ ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಗೌರವವನ್ನ ನಾವು ನೀಡಬೇಕು ಅನ್ನುವಂಥದ್ದನ್ನ. ಅದಕ್ಕಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ, ಪ್ರಕೃತಿಗೆ ಅನುಗುಣವಾಗಿ ಹೋಗುವಂತಹ ಸಂಸ್ಕೃತಿ. ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ರೆ ಅದು ಭಾರತೀಯ ಸಂಸ್ಕೃತಿ ಅಂತ ನಾವು ಎದೆತಟ್ಟಿ ಹೇಳುವಷ್ಟು ಅದ್ಭುತವಾಗಿ ವೈಜ್ಞಾನಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ಸಂಸ್ಕೃತಿ. ಆ ಸಂಸ್ಕೃತಿಯನ್ನ ಈ ಒಂದು ವಚನ ಅನ್ನುವಂಥದ್ದು ಅತ್ಯಂತ ಸುಂದರವಾಗಿ ಹೇಳ್ತಾ ಇದೆ. ಭವದೊಳಿಹ ಪ್ರತಿಭೂತ ಪ್ರತಿರೂಪ ತತ್ವಗಳು, ಭಾವಗಳು, ಜೀವಗಳು, ಕಲ್ಪ ತತ್ವಗಳು, ದೇವನೆಂಬೋ ಭಾವ ಇತ್ತರೆ ಕೈ ಹೇಳು, ಸಾವರಿಸಿ ಬದುಕಲಿಕೆ ದತ್ತ ಪರಮಾತ್ಮ ಅನ್ನುವುದಾಗಿ.